ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬುದ್ಧಿವಂತ ಬಾಲಕ ವಾಸಿಸುತ್ತಿದ್ದನು. ಅವನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಹಳ್ಳಿಯ ಜನರು ನೀರಿನ ಕೊರತೆಯಿಂದ ಕಷ್ಟಪಟ್ಟರು. ಗ್ರಾಮದ ಬಾವಿ ಒಣಗಿಬಿಟ್ಟಿತ್ತು. ಎಲ್ಲರೂ ದುಃಖದಲ್ಲಿದ್ದರು. ರಾಮು ಒಂದು ಯೋಚನೆ ಮಾಡಿದನು. ನಾವು ಮಳೆ ನೀರನ್ನು ಸಂಗ್ರಹಿಸಿದರೆ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಕೆಲವರು ಅವನ ಮಾತನ್ನು ನಗಿದರು. ಆದರೆ ರಾಮು ಕೈಚೆಲ್ಲಲಿಲ್ಲ. ಅವನು ಮನೆಮನೆಗೆ ಹೋಗಿ ಜನರಿಗೆ ಮಳೆ ನೀರು ಸಂಗ್ರಹಿಸುವ ಮಹತ್ವವನ್ನು ತಿಳಿಸಿದನು. ಕೆಲವರು ರಾಮುವಿನ ಜೊತೆ ಸೇರಿ ದೊಡ್ಡ ಪಾತ್ರೆಗಳು ಮತ್ತು ಗುಂಡಿಗಳನ್ನು ಸಿದ್ಧಪಡಿಸಿದರು. ಕೆಲವು ದಿನಗಳ ನಂತರ ಮಳೆ ಬಂತು. ಎಲ್ಲರೂ ಮಳೆ ನೀರನ್ನು ಸಂಗ್ರಹಿಸಿದರು. ನಿಧಾನವಾಗಿ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಕಡಿಮೆಯಾಯಿತು. ಗ್ರಾಮದ ಹಿರಿಯರು ರಾಮುವನ್ನು ಪ್ರಶಂಸಿಸಿದರು. ಚಿಕ್ಕವನಾದರೂ ದೊಡ್ಡ ಯೋಚನೆ ಮಾಡಿದೀಯಾ ಎಂದು ಹೇಳಿದರು. ರಾಮು ನಗುತ್ತಾ, ಒಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆ ಪರಿಹಾರವಾಗುತ್ತದೆ ಎಂದನು. ಆ ದಿನದಿಂದ ಹಳ್ಳಿಯ ಜನರು ನೀರನ್ನು ವ್ಯರ್ಥ ಮಾಡಲಿಲ್ಲ.